ಕರುನಾಡು. ನಾನಿವತ್ತು ಹೊಸಳಿಬೆಟ್ಟ ಅಡ್ವೆಂಚರ್ ರೈಡ್ ಹೋಗೋಣ ಅಂತ ಹೋಗ್ತಾ ಇದೀನಿ. ಜೊತೆಗೆ ನನ್ನ ಫ್ರೆಂಡ್ ಮಂಗಳೂರು ಮೀನಾನಾಥ್ ಅಂತರ ಇರೋ ನನ್ನ ಕ್ವಾಟ್ಲೆ ಫ್ರೆಂಡ್ ನ ಕರ್ಕೊಂಡು ನನ್ನ ಫಸ್ಟ್ ರೈಡ್ ಅಡ್ವೆಂಚರ್ ರೈಡ್ ಗೆ ಕರ್ಕೊಂಡು ಹೋಗ್ತಾ ಇದೀನಿ. कितना सुंदर जंगल है इतनी सुंदर जगह कहाँ से ढूंढ लिया एकदम हेवनली एटमॉस्फियर ಅದ್ರ ಜೊತೆಗೆ ಇವತ್ತು ನನ್ನ ಅಡ್ವೆಂಚರ್ ರೈಡ್ ಹೇಗಿರುತ್ತೆ, ಕ್ವಾಟ್ಲೆ ಇರುತ್ತಾ, ತುಂಬಾ ಅಡ್ವೆಂಚರ್ ಇರುತ್ತಾ ಅಥವಾ ಸಿಂಪಲ್ ಆಗಿರುತ್ತಾ, ಸ್ವಲ್ಪ ರಿಸ್ಕ್ ಆ ತರ ಇರುತ್ತಾ ಅಂತ ನೋಡ್ಕೊಂಡ್ ಬರೋಣ. ಇಲ್ಲಿಂದ ವ್ಯೂ ಮಾತ್ರ ಸೂಪರ್ ಆಗಿ ಕಾಣಿಸ್ತಾ ಇದೆ, ತುಂಬಾನೇ ಖುಷಿ ಆಗ್ತಾ ಇದೆ ನಂಗೆ. ನಾನು ಇದೇ ತರ ಲಾಸ್ಟ್ ಟೈಮ್ ಬಂದಿದ್ದೆ ನಾನು ಅಡ್ವೆಂಚರ್ ಮಾಡಕ್ಕೆ ಅಂತ, ಬಟ್ ಆಗಿರ್ಲಿಲ್ಲ. ನಂದು KTM ಮಾರ್ಸಿ ತಂದಿದ್ದೆ. ಹಾಗೆ ನನ್ನ ಜೊತೆ ಎಕ್ಸ್ಪಲ್ಸ್ ಕೂಡ ಜಾಯ್ನ್ ಆಗ್ತಿದೆ. ಇವಾಗ ನಾನು ಒಬ್ನೇ ಅನ್ಕೊಂಡಿದ್ದೆ, ಬಟ್ ಅವರು ಬರ್ತಾ ಇದಾರೆ. ನೋಡೋಣ, ಎಕ್ಸ್ಪೀರಿಯನ್ಸ್ ತುಂಬಾನೇ ಅಡ್ವೆಂಚರ್ ಆಗಿರುತ್ತೆ ಅನ್ಕೊಂಡಿದೀನಿ. ಈ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ ನನ್ನ ಜೊತೆ ಇರ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಮಂಗಳೂರು ಮೀನಾರತ್ ನಂಗೆ ಬ್ಯಾಗ್ ಇಟ್ಕೊಂತ ಕೊಟ್ಟೆ, ಬಟ್ ಅವ್ನ ಮನಸ್ಸಿನ ವಾಯ್ಸ್ ನೋಡಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಪಾಪ ನನ್ ಜೊತೆ ಅಡ್ವೆಂಚರ್ ಮಾಡಕ್ ಬಂದು ಲಗೇಜ್ ಎತ್ಕೊಂಡ್ ಬರ್ತಾ ಇದ್ದಾನೆ. ಸಕ್ಕದಾಗಿದೆ. ವಾ, ಏನ್ ಗುರು ಇದು, ಈ ರೇಂಜ್ ಐತಲ್ಲಪ್ಪ. ಎಲ್ಲ ಇತ್ತು, ಹತ್ತಿಸ್ದೆ. ಓಕೆ, ಮೇಲೆ ಹೋಗ್ತಾ ಇದೀನಿ, ನೋಡೋಣ. ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಕಂಕ ಸೂಪರ್ ಆಗಿದೆ. ಅದು ಅಪ್ಪಾಚಿಲ್ ಹತ್ತಿಸ್ತಾ ಇದೀನಿ ಅಂದ್ರೆ ನನ್ ಗಾಡಿ ಯಾವ ರೇಂಜ್ ಫೀಲ್ ಮಾಡ್ಕೊತಾ ಇರ್ಬೇಡ ಅಲ್ವಾ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಪಾಪ ನನ್ ಗಾಡಿ ಈ ರೇಂಜ್ ಗೋಳಾಕೈತಾ ಇದೆ. ಇರ್ಲಿ, ಇಡ್ಸೋಕೆ ಏನು ಮಾಡಕ್ಕಾಗಲ್ಲ. ಗಾಡಿ ತಗೊಂಡ್ಮೇಲೆ ಒಂದು ರೈಡ್ ಮಾಡಬೇಕು. ರೈಡ್ ಮಾಡಿದ್ರೆ ಈ ತರ ಮಾಡಬೇಕು ಅಂತ ಫೀಲ್ ಇರಬೇಕು. ಬಟ್ ಸೂಪರ್ ಆಗಿದೆ. ನಾನು ಫಸ್ಟ್ ಟೈಮ್ ರೈಡ್ ಮಾಡ್ತಾ ಇದ್ದೀನಿ, ತುಂಬಾನೇ ಚೆನ್ನಾಗಿದೆ. ವಾವ್, ಇದು ಮಾತ್ರ ಅಲ್ಟಿ ಆಗಿದೆ. ರೈಟ್ ಸೈಡ್ ಅಲ್ಲೇ ಮೂವ್ ಆಗಬೇಕು. ಸ್ವಲ್ಪ ಸ್ಕಿಡ್ ಆದ್ರೆ ಗಾಡಿ ಬೀಳುತ್ತೆ, ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದೇನಂದ್ರೆ ನಿಮ್ ಗಾಡಿನ ಇಟ್ಕೊಳ್ಳೋ ಕೆಪಾಸಿಟಿ ಇದ್ರೆ ಮಾತ್ರ ನೀವು ಅಡ್ವೆಂಚರ್ ರೈಡ್ ಮಾಡಿ. ಒಬ್ಬೊಬ್ರೆ ನೀವು ಬರಕ್ ಹೋಗ್ಬಿಡಿ, ಯಾಕಂದ್ರೆ ಇಲ್ಲಿ ತುಂಬಾನೇ ಟಫ್ ಇರುತ್ತೆ. ಒಬ್ಬೊಬ್ರೆ ಬರ್ತೀನಿ ಅಂದ್ರೆ ನಾರ್ಮಲ್ ಗಾಡಿಗಳು ಮೇಂಟೈನ್ ಮಾಡ್ಬೋದು ಗುರು. ಮತ್ತೆ ಇನ್ನೊಂದೇನಂದ್ರೆ ನಾವ್ ಈ ಅಡ್ವೆಂಚರ್ ರೈಡ್ ಎಲ್ಲ ಮಾಡ್ತೀವಿ ಅಂದ್ರೆ ಮೇನ್ಲಿ ಏನ್ ಹೇಳೋದಪ್ಪ ಅಂತಂದ್ರೆ, ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಗಾಡಿನ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಸರ್ವಿಸ್ ಅವಾಗ ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಗಾಡಿ ಪವರ್ ಮತ್ತೆ ಇಂಜಿನ್ ಚೆನ್ನಾಗಿರ್ಬೇಕು ಅಡ್ವೆಂಚರ್ ರೈಡ್ ಮಾಡ್ತೀನಿ ಅಂದ್ರೆ. ಇದು ಇಂಜಿನ್ ಪ್ರಾಬ್ಲಮ್ ಅಲ್ಲ, ಕಲ್ ಪ್ರಾಬ್ಲಮ್. ಮಧ್ಯದಲ್ಲಿ ಸಿಗಾಕೊಂಡು ಸ್ಟಾಪ್ ಆಗ್ಬಿಟ್ರೆ ಈ ತರ. ಇಲ್ಲೆಲ್ಲ ಕಲ್ಲು ಹೆವಿ ಇದೆ, ನೀವು ಆರಾಮಾಗಿ ಒಂದ್ ಸ್ವಲ್ಪ ಮುಂದೆ ಮೂವ್ ಮಾಡ್ಕೊಂಡ್ ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಯಾವ್ದೋ ಪ್ಲೇಸ್ ಇದೆ, ಇಲ್ಲಿ ಗಾಡಿ ಸ್ಟಾಪ್ ಮಾಡ್ಬೋದು ಅನ್ಕೋತೀನಿ. ಯಾಕೆ ನನ್ನ ಫ್ರೆಂಡ್ಸ್ ಕಾಣಿಸ್ತಾನೆ ಇಲ್ವಲ್ಲಪ್ಪ. ನೋಡ, ಬರತ್ತಂಗ ನನ್ನ ಗಾಡಿ ರಿವ್ಯೂ ಕೊಡ್ತಾ ಇರ್ತೀನಿ, ಬನ್ನಿ. ನನ್ನ ಫ್ರೆಂಡ್ಸ್ ಎಲ್ಲ ಬರೋ ಅಷ್ಟರಲ್ಲಿ ನನ್ನ ಗಾಡಿ ರಿವ್ಯೂಸ್ ಕೊಟ್ಬಿಡ್ತೀನಿ, ಬನ್ನಿ ಒಂದ್ ಸ್ವಲ್ಪ ನೋಡಿ. ಇದೇ ನನ್ನ ಗಾಡಿ ಅಪಾಚಿ 2014 ಮಾಡ್ಲು. ಈ ಗಾಡಿನ ನನ್ಗೆ ನಮ್ಮಮ್ಮ ಗಿಫ್ಟ್ ಆಗಿ ಕೊಟ್ಟಿರೋದು. ಇದ್ರಲ್ಲಿ ತುಂಬಾನೇ ಫೀಲಿಂಗ್ಸ್ ಇದೆ. ಆ ಫೀಲಿಂಗ್ಸ್ ನ ಹೇಳ್ಕೊಳಕ್ ಆಗಲ್ಲ. ನಂದು ಫಸ್ಟ್ ಗಾಡಿ ಇದು. ಇಮೋಷನಲ್ ಡ್ಯಾಮೇಜ್. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬನ್ನಿ ಒಂದ್ ಸ್ವಲ್ಪ ಕ್ವಾಟ್ಲೆ ನೋಡ್ಕೊಂಬರೋಣ. ಅಲ್ಟಿ ಸಕ್ಕದಾಗಿದೆ. ಇಲ್ಲಪ್ಪ, ಮದ್ವೆ ಆಗಿದ್ದೀನಿ, ಮಗು ಇದೆ, ಬಿಟ್ಬಿಟ್ರಪ್ಪ, ನಾನು ಮನೆಗೆ ಹೋಗ್ತೀನಿ ಅಂತ ಇದ್ದಾನೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಮಾಡಿ ಕಳ್ಕೊಂಡ್ ಇಲ್ಲಿ ತುಂಬಾ ಕ್ರೇಜಿ ಆಗಿದೆ, ಚೆನ್ನಾಗಿದೆ, ಕ್ರೇಜ್ ಆಗಿದೆ. ಅಡ್ವೆಂಚರ್ ಬರಬೇಡಿ. ಸಕ್ಕದಾಗಿದೆ ಪ್ಲೇಸ್. ಅವ್ರು ನೋಡಿ ಹಿಂಗ್ ಬಂದು ಮನೆ ಕೆಲಸ ಮಾಡಿ ಅಂದ್ರೆ ಮಾಡವ ಸಾಧ್ಯ ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ, ಅದು ಆಗಲ್ಲ, ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ಬೆಟ್ಟ ಹತ್ತದ್ರಲ್ಲಿರೋ ಸುಖ ಮನೇಲಿ ಕೆಲಸ ಮಾಡೋದ್ರಲ್ಲಿ ಸಿಗಲ್ಲ ಬ್ರೋ. ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟದ್ದು ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ. ಇನ್ನೂ ನೆಕ್ಸ್ಟ್ ಲೆವೆಲ್ ಇರೋದು. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ನೋಡ್ತಾ ಇದೀನಿ. ಇಲ್ಲಿಂದ ಒಂದ್ ಸ್ವಲ್ಪ ಅಡ್ವೆಂಚರ್ ಹಾರಿಬಲ್ ಆಗಿರುತ್ತೆ ಅನ್ಸುತ್ತೆ, ಯಾಕಂದ್ರೆ ರೋಡ್ ನೋಡ್ತಾ ಇದ್ರೆ ಅದೇ ತರ ಕಾಣಿಸ್ತಾ ಇದೆ ನಮ್ಗೆ. ಓಕೆ, ಮೂವ್ ಮಾಡೋಣ, ನೋಡೋಣ. ಇಲ್ಲಿಂದ ಹತ್ತಾ ಇದೀನಿ, ಹಳ್ಳ ಜಾಸ್ತಿ ಇದೆ. 1000 ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಕೇಳಲಿಲ್ಲ ನನ್ನ ಮಾತಾ.
ಕರ್ಕೊಂಬಂದೇವೆ ಕಾಡಿಗೆ ನಮ್ ಪ್ರಾಣ ಹಿಂಡಕ್ಕೆ. ಇದ್ರ ಬದಲು ಯಾವ್ದಾದ್ರು ಊಟಿಗೋ ಬೀಚ್ಗೋ ಹೋಗಿದ್ರೆ ಆಯ್ತಿತ್ತು. ಅಯ್ಯೋ ಗುರು, ನಾನಿರೋ ಹೈಟ್ಗೆ ರೈಟ್ ಸೈಡ್ ಏನಾದ್ರು ಒಂಚೂರು ಕಾಲಿಟ್ರೆ ಪಾತಾಡಕ್ಕಾಗಿರ್ತೀನಿ ಗುರು. ಅಪ್ಪ ಹೀರಂಗೆ ಐತೆ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಕ್ಯಾಮ್ರಾ ಒಂದ್ ಸ್ವಲ್ಪ ಡೌನ್ ಆಗ್ಬಿಟ್ಟಿತ್ತು, ಅಪ್ ಮಾಡ್ಕೊಳ್ತಾ ಇದೀನಿ. ಬಟ್ ವ್ಯೂ ನೋಡಿ ಸೂಪರ್ ಆಗಿದೆ. ಇಲ್ಲಿಂದ ನಿಧಾನಕ್ಕೆ ನಾವು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು. ನಾವು ಜಾಸ್ತಿ ಎಕ್ಸಿಲೇಟರ್ ಕೂಡ ರೈಸ್ ಮಾಡಬೇಡಿ. ಇಲ್ಲಿಂದ ವ್ಯೂ ಸಗರ ಕಾಣಿಸ್ತಾ ಇದೆ. ಒಂದ್ ಸ್ವಲ್ಪ ಅಲ್ಲೇ ತೋರಿಸ್ತೀನಿ ನೋಡಿ, ಮುಂದೆ ಇದೆ ವ್ಯೂ. ಅದು ಅಲ್ಟಿ ಆಗಿರುತ್ತೆ, ತುಂಬಾನೇ ಎಂಜಾಯ್ ಮಾಡ್ಬೋದು. ಓಕೆ ಸ್ನೇಹಿತರೆ, ನಾನು ಇಲ್ಲಿಂದ ಓಡ್ತಾ ಇದೀನಿ. ಅವರು ನಡ್ಕೊಂಡ್ ಬರ್ತಾ ಇದಾರೆ. ಅವ್ರದ್ದು ಇನ್ನು ಹೊಸಬ್ರು ಇಬ್ರು ಪರಿಚಯ ಆದ್ರು ನನ್ಗೆ, ಎಕ್ಸ್ಪಲ್ಸ್ ಅಂತ. ಅವರು ಫಸ್ಟ್ ಟೈಮ್ ಬಂದಿರೋದು. ಬಟ್ ಅವ್ರಿಗೆ ರೈಡ್ ಅಡ್ವೆಂಚರ್ ರೈಡ್ ಮಾಡಕ್ ಆಗ್ಲಿಲ್ಲ. ಅಲ್ಲಿ ಕೆಳಗಡೆನೆ ಇದೆ ಗಾಡಿ ಜಾಸ್ತಿ ಇದೆ. ನನ್ ಗಾಡಿಲ್ಲ, ನಾನು ಈ ರೇಂಜ್ಗೆ ಹತ್ತಿಸ್ತಾ ಇದೀನಿ ಅಂದ್ರೆ ಇನ್ನು ಆ ಗಾಡಿ ತಗೊಂಡಿರ ನಾನೆಲ್ಲಿ ಹತ್ತಿಸ್ತಾ ಇದೆ. ಬಟ್ ಇನ್ನೊಂದೇನಂದ್ರೆ, ಈ ಗಾಡಿ ಆದ್ರೆ ನಂಗೆ ಕಾಲು ಈಸಿಯಾಗಿ ಟಿಕ್ಸ್ತಾ ಇದೆ. ಅದಾಗಿದ್ರೆ ನಮ್ಮ ಅಪ್ಪನಾಣೆ ಆಯ್ತಾ ಇರಲಿಲ್ಲ, ಎಲ್ಲಾದ್ರೂ ಬೀಳ್ತಾ ಇದೆ. ಸಪೋರ್ಟ್ಗೆ ಯಾರು ಬೇಕಾಗಿರೋದು. ಈ ಗಾಡಿಲಿ ಈಸಿಯಾಗಿ ಬಂದಿದ್ದೀನಿ. ಇಲ್ಲಿಂದ ಪ್ರಕೃತಿ ಒಂದು ನೋಡೋದಕ್ಕೆ ತುಂಬಾನೇ ಸೂಪರ್ ಆಗಿ ಕಾಣಿಸ್ತಾ ಇದೆ. ಹೊಸಳ್ಳಿ ಗುಡ್ಡ ಇಲ್ಲಿಂದ ನೋಡ್ಬೋದು ನೀವು. ಬನ್ನಿ, ಅಲ್ಲಿ ಮುಂದೆ ತೋರಿಸ್ತೀನಿ. ಮುಂದೆ ಹೋಗ್ಬಿಟ್ಟು ಸ್ಟಾಪ್ ಮಾಡ್ತೀನಿ. ಅಲ್ಲಿ ಒಂದ್ ಸ್ವಲ್ಪ ವ್ಯೂ ಎಲ್ಲ ತೋರಿಸ್ತೀನಿ ನಿಮ್ಗೆ, ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ. ನಾನು ಅಡ್ವೆಂಚರ್ ಬೈಕ್ ತಗೋಬೇಕು ಅಂತ ತುಂಬಾ ಆಸೆ ಇದೆ. ತಗೊಂಡ್ರೆ ಎಕ್ಸ್ಪಲ್ಸ್ ನಾನು ತಗೊಳ್ಳೋದು. ತುಂಬಾ ಚೆನ್ನಾಗಿದೆ ಅದು. ಮತ್ತೆ ಅದನ್ನ ಈಸಿಯಾಗಿ ನಾವು ಬ್ಯಾಲೆನ್ಸಿಂಗ್ ಮಾಡಬಹುದು, ಕಂಟ್ರೋಲ್ ಮಾಡಬಹುದು. ಚೆನ್ನಾಗಿದೆ. ಅದು ಒಂದು ರೈಡ್ ಇದೆ, ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ವ್ಯೂ ತೋರಿಸ್ತೀನಿ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕಕ್ಕೆ ಆಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ನೋಡಿದ್ರಲ್ವಾ, ಸೂಪರ್ ಆಗಿದೆ ಮಾತ್ರ. ಹತ್ತಿರ ಎಲ್ರು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಅಡ್ವೆಂಚರ್ ರೈಡ್ ಮಾಡ್ತೀರಾ, ಟ್ರಕ್ಕಿಂಗ್ ಮಾಡ್ತೀರಾ, ನಾನ್ ಹೇಳೋದ್ ಇಷ್ಟೇ. ಎಲ್ಲಾ ಟ್ರಕ್ಕಿಂಗ್ ಅಡ್ವೆಂಚರ್ ಎಲ್ಲ ಮಾಡಿದ್ಮೇಲೆ ನೀವ್ ಏನೇನು ಬ್ಯಾಲೆನ್ಸಿಂಗ್ ತಂದಿರ್ತೀರಾ, ಪ್ಲಾಸ್ಟಿಕ್ ಬಾಟ್ಲ್ ಆಗ್ಲಿ, ವಾಟರ್ ಬಾಟ್ಲ್ ಆಗ್ಲಿ, ಅಥವಾ ನೀವ್ ಏನೇ ತಂದಿದ್ರು ದಯವಿಟ್ಟು ಇಲ್ಲಿ ಎಲ್ಲ ಬಿಸಾಕಕ್ ಹೋಗ್ಬಿಡಿ. ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದ್ರಿಂದಾನೇ ಎಷ್ಟೋ ಪ್ಲೇಸ್ ಗಳಿಗೆ ನಮ್ಗೆ ವಿಸಿಟ್ ಮಾಡಕ್ಕೆ ಸಿಗ್ತಾ ಇಲ್ಲ. ಇವಾಗ ಎಲ್ಲ ಕ್ಲೋಸ್ ಮಾಡ್ತಾ ಇದಾರೆ. ಅದೊಂದು ನಾನ್ ಹೇಳಕ್ ಇಷ್ಟಪಡ್ತೀನಿ, ಪರಿಸರನ ಉಳಿಸಿ ಬೆಳೆಸಿ. ಪರಿಸರ ಜೊತೆ ನಾವಿರ್ಬೇಕು. ಆ ಪರಿಸರ ನಾವ್ ಎಂಜಾಯ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪರಿಸರನ ನಾವು ಕಾಪಾಡ್ಬೇಕು. ಇಲ್ಲಿ ಅಡ್ವೆಂಚರ್ ಬಂದಿದೀವಿ, ರೋಡ್ ಇರೋದಕ್ಕೆ ಬಂದಿದೀವಿ, ಬೇರೆ ತರ ಏನಿಲ್ಲ. ಬಟ್ ಎಲ್ಲ ನಾರ್ಮಲ್ ಆಗಿ ಇಲ್ಲೆಲ್ಲ ರೈಡ್ ಮಾಡ್ತಾ ಇರ್ತಾರೆ. ನಾವು ಸಿಟಿಯಿಂದ ಬಂದಿರೋದಕ್ಕೆ ನಮ್ಗೆ ಈ ತರ ಫೀಲ್ ಆಗ್ತಾ ಇದೆ ಅಡ್ವೆಂಚರ್ ರೈಡ್ ಅಂತ. ಅದೇ ಹಳ್ಳಿಲಿ ಇದ್ರೆ ನಮ್ಗೆ ಈ ತರ ಎಲ್ಲ ಕಾಮನ್. ಇಲ್ಲಿ ನೋಡಿ, ಇವನ್ ನನ್ನ ಫ್ರೆಂಡ್, ಇವನ್ನ ಕರ್ಕೊಂಡ್ ಬಂದಿದೆ ಎತ್ತಾಕೊಂಡು. ಬಟ್ ಅವನು ಆಗ್ತಾ ಇಲ್ಲ, ಇಬ್ರು ಆಗಲ್ಲ ಒಂದ್ ಬೈಕಲ್ಲಿ. ನೋಡಿ, ಇವನ ಹತ್ರನೂ ಫೋಟೋ ಶೂಟ್ ಮಾಡಿಸ್ದೆ, ಅವನು ಮಾಡ್ತಾ ಇದ್ದಾನೆ ಅಲ್ಲಿ ವಿಡಿಯೋ ಶೂಟ್. ಇವನ ಹತ್ರ ಮಾಡಿಸ್ದೆ. ನಂದು ಗೋಪ್ರೋ ಪ್ರಾಬ್ಲಮ್ ಆಗಿ ನಾನು ಇದನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದೀನಿ, ನನ್ನ ಐಫೋನ್ ಅಲ್ಲಿ ರೆಕಾರ್ಡ್ ಮಾಡಿ. ಇಲ್ಲಿಂದ ಅಂತೂ ಸಕ್ಕರ್ ಆಗಿದೆ ವ್ಯೂ. ನೋಡಿ, ಇಲ್ಲಿಂದ ಹತ್ತಿಸ್ಬೇಕಾದ್ರೆ ಒಂದು ಫೀಲ್ ಆಗುತ್ತೆ. ಅದೇನ್ ಫೀಲ್ ಅಂತ ನೀವೇ ನೋಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈ ರೇಂಜ್ಗೆಲ್ಲ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ನಿಮ್ಗೊಂದು ಸ್ವರ್ಗ ತೋರಿಸ್ತೀನಿ, ನೋಡಿ ಖುಷಿ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಗರಿಗೇನು ಬೆಳೆಯಲ್ಲ. ಜಗ ನಡೆಯಲು ಕಾರಣ ನಾವಲ್ಲ, ಅದನೆಂದಿಗೂ ಮನುಷ್ಯನು ತಿಳಿಯಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿ ಇದೆಲ್ಲ ನಾನು ಕಲರ್ ಗ್ರೇಡಿಂಗ್ ಮಾಡಿದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಗ್ರೀನರಿ ಮಾತ್ರ.
ಹಿಂಗ್ ಬಂದ್ರೆ ಒಳ್ಳೆ ಫೋಟೋ ಶೂಟ್ ಇರುತ್ತೆ, ಒಳ್ಳೆ ವಿಡಿಯೋ ಶೂಟ್ ಅಂದು ಸೂಪರ್ ಆಗಿ ಮಾಡ್ಕೋಬಹುದು. ಅದ್ರ ಜೊತೆಗೆ ನೀವು ಬಂದಾಗ ದಯವಿಟ್ಟು ಇಲ್ಲಿ ಮೇಂಟೈನ್ ಮಾಡಿ, ಅದೇ ಕಾರಣಕ್ಕೂ ಬೇರೆ ರೀತಿ ತಗೊಂಬರಕ್ ಹೋಗ್ಬೇಡಿ. ಅಂದ್ರೆ ಪ್ಲಾಸ್ಟಿಕ್ ಆಗ್ಲಿ ಕವರ್ ಗಳಾಗ್ಲಿ ಯಾವ್ದು ತಗೊಬಂದು ಎಸಿಬೇಡಿ. ಪ್ರಕೃತಿನ ನಾವು ನೀಟಾಗಿ ಇಟ್ಕೊಂಡ್ರೆ ಪ್ರಕೃತಿ ನಮ್ಮನ್ನ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ನೋಡಿ ನನ್ನ ಫ್ರೆಂಡ್ ಇವನೇ 15 years ಫ್ರೆಂಡ್ಶಿಪ್. ಮುಬಾರಕ್ ನನ್ನ ಚಡ್ಡಿ ದೋಸ್ತ್. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ನೋಡಿ ಅವನು ಸಕಲೇಶ್ಪುರದಲ್ಲಿದ್ದು ಇಲ್ಲಿಗೆ ಅವ್ನು ಬಂದೇ ಇಲ್ಲ. ಫಸ್ಟ್ ಟೈಮ್ ನಾನು ಹೇಳ್ಕೊ ಬಂದಿದ್ದೀನಿ ಸುಬಾಪ. ಅವನು ಈಗ ಓಡಾಡ್ತಾ ಇದ್ದೇನೆ, ಏನಕ್ಕಪ್ಪ ಬಂದೆ ಅಂತ. ಅವ್ನ ಮಗು ಬೇರೆ ಇದೆ ಇವಾಗ, ಮಗುವಾಗಿ ಆರಾಮಾಗಿದ್ದ. ಇಲ್ಲಿ ಕರ್ಕ ಬಂದು ಪಾಳ್ಗೆಡಿಸ್ತಾ ಇದ್ದೀನಿ. ಯಾವನಾದ್ರೂ ಈ ಬೆಟ್ಟಕ್ಕೆಲ್ಲ ಕಡ್ಡಿ ಚುಚ್ಚಿ ಕೈ ಕೊಟ್ರೆ ನಾನೇ ಉಸಿರಾಡ ತಗೊಳ್ಳಿ. ನೋಡು ಬ್ರೋ, ಪರಿಸರ ಹಿಂಗಿದೆ ನೋಡು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಏನಪ್ಪ ನಿಂದು? ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗೋಸ್ಕರ ಕಾಯ್ತಾ ಇದ್ದೀನಿ. ದೇವರಾದ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬೋದು. ಕನ್ನಡ